ವರ್ಕ್ ಆ್ಯಂಡ್ ಅಸೆಟ್ಸ್ ಟ್ರೈನಿಂಗ್ ವಿಡಿಯೋಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಮೆಟೀರಿಯಲ್ ಇನ್ವೆಂಟರಿ ಕ್ರಿಯೇಟ್ ಮಾಡೋದನ್ನ ತಿಳಿಸಿದ್ದೇವೆ. ವರ್ಕ್ ಇನ್ಚಾರ್ಜ್ ಅವರ ಲಾಗಿನಲ್ಲಿ MI ಅನ್ನು ಕ್ರಿಯೇಟ್ ಮಾಡ್ತೇವೆ. ವರ್ಕ್ ಆ್ಯಂಡ್ ಅಸೆಟ್ಸ್, ಮೆಟೀರಿಯಲ್ ಇನ್ವೆಂಟರಿ, ನ್ಯೂ. ಇಲ್ಲಿ ವರ್ಕ್ ಆರ್ಡರ್ ನಂಬರನ್ನು ಎಂಟರ್ ಮಾಡಿ ಸರ್ಚ್ ಮಾಡಿ, ಸೆಲೆಕ್ಟ್ ಮೆಟೀರಿಯಲ್ ಇನ್ವೆಂಟರಿ ಡೇಟ್, ಎಸ್ಟಿಮೇಟ್ ರಿಪೋರ್ಟ್ ಡೌನ್ಲೋಡ್ ಮಾಡಿ ನೋಡ್ಬೋದು. ವರ್ಕ್ ಕಂಪ್ಲೀಷನ್ ಡೇಟ್, ಇಲ್ಲಿ ರಿಮಾರ್ಕ್ಸ್ ಇದ್ದಲ್ಲಿ ಎಂಟರ್ ಮಾಡಿ, ನಂತರ ಅಕೌಂಟ್ ಹೆಡ್ 14.1687, ಓಕೆ. ಇಲ್ಲಿ ಡೀಟೇಲ್ಸಿಗೆ ಕ್ಲಿಕ್ ಮಾಡಿ, ಅಸೆಟ್ ಕ್ಯಾಟಗರಿ ಡೀಟೇಲ್ಸ್ ಶೋ ಆಗುತ್ತೆ. ಇಲ್ಲಿ ಅಸೆಟ್ ಕ್ಯಾಟಗರೀಸ್, ಓಕೆ. ಅನ್ಮೆಷರ್ಡ್ ಮೆಟೀರಿಯಲ್ ಟ್ಯಾಬ್ಗೆ ಕ್ಲಿಕ್ ಮಾಡಿ, ಅಲ್ಲಿ ಈ ಮೆಟೀರಿಯಲ್ಸ್ ಅನ್ನು ನಾವು MI ಅಲ್ಲಿ ಮೆಷರ್ ಮಾಡಬೇಕು. ಇಲ್ಲಿ ಅಸೆಟ್ ಕ್ಯಾಟಗರಿಯಲ್ಲಿ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ, ಮೆಟೀರಿಯಲ್ ಆಲ್ರೆಡಿ ಎಕ್ಸಿಸ್ಟ್ ಇದೆ, ಲೇಬರ್, ಡನ್. ನೆಕ್ಸ್ಟ್ ಅಸೆಟ್ ಕ್ಯಾಟಗರಿ ಡೀಟೇಲ್ಸ್ಗೆ ಕ್ಲಿಕ್ ಮಾಡಿ, ರಿಟರ್ನೇಬಲ್ ಮೆಟೀರಿಯಲ್ಸ್ ಆ್ಯಡ್ ಮಾಡಿ, ಲೇಬರ್, ಓಕೆ. ಇಲ್ಲಿ ಡನ್. ಇನ್ನೊಮ್ಮೆ ಡನ್ ಬಟನ್ಗೆ ಕ್ಲಿಕ್ ಮಾಡಿ. ಈಗ ಅನ್ಮೆಷರ್ಡ್ ಕ್ವಾಂಟಿಟಿಯ ಅಂಡರ್ ಯಾವುದೇ ಮೆಟೀರಿಯಲ್ಸ್ ಇಲ್ಲ. ಮೆಟೀರಿಯಲ್ಸ್ ಅನ್ನು ನಾವು ಮೆಷರ್ ಮಾಡಿದ್ದೇವೆ. ಈಗ ಅಪ್ರೂವಲ್ ಟ್ಯಾಬ್ಗೆ ಕ್ಲಿಕ್ ಮಾಡಿ, ಅಪ್ರೂವಲ್ ಸ್ಟೇಟಸ್ ಕ್ರಿಯೇಟೆಡ್, ವೆರಿಫೈಯರ್ಗೆ ಸೆಂಡ್ ಮಾಡಿ, ಸೇವ್, ಓಕೆ. ಮೆಟೀರಿಯಲ್ ಇನ್ವೆಂಟರಿ ಸೇವ್ಡ್ ಸಕ್ಸಸ್ಫುಲಿ ವಿತ್ ಡಾಕ್ಯುಮೆಂಟ್ ನಂಬರ್ 20, ಓಕೆ. ಈಗ ವೆರಿಫೈಯರ್ ಅವರ ಲಾಗಿನಿಂದ ಡೀಟೇಲ್ಸನ್ನು ವೆರಿಫೈ ಮಾಡಿ, ಪೆಂಡಿಂಗ್ ಡಾಕ್ಯುಮೆಂಟ್ಸ್ ಅಂಡರ್ ಮೆಟೀರಿಯಲ್ ಇನ್ವೆಂಟರಿ ಡಾಕ್ಯುಮೆಂಟ್ ನಂಬರ್ 20 ಡೀಟೇಲ್ಸನ್ನು ಚೆಕ್ ಮಾಡಿ, ರಿಪೋರ್ಟನ್ನು ಡೌನ್ಲೋಡ್ ಮಾಡಿ ವೆರಿಫೈ ಮಾಡಿ, ನಂತರ ಅಪ್ರೂವಲ್ ಟ್ಯಾಬಿಗೆ ಹೋಗಿ ಅಪ್ರೂವಲ್ ಸ್ಟೇಟಸ್ ವೆರಿಫೈಡ್, ಸೆಂಡ್ ಟು ನೆಕ್ಸ್ಟ್ ಅಪ್ರೂವರ್, ಸೇವ್. ಈಗ ಫೈನಲ್ ಅಪ್ರೂವರ್ ಅವರ ಲಾಗಿನಿಂದ MI ಡೀಟೇಲ್ಸನ್ನು ಚೆಕ್ ಮಾಡಿ ಅಪ್ರೂವ್ ಮಾಡಬೇಕು. ಇಲ್ಲಿ ಪೆಂಡಿಂಗ್ ಡಾಕ್ಯುಮೆಂಟ್ಸ್ ನಂಬರ್ ಅಂಡರ್ ಮೆಟೀರಿಯಲ್ ಇನ್ವೆಂಟರಿ ಡಾಕ್ಯುಮೆಂಟ್ ನಂಬರ್ 20 ಡೀಟೇಲ್ಸನ್ನು ಚೆಕ್ ಮಾಡಿ, ರಿಪೋರ್ಟನ್ನು ಡೌನ್ಲೋಡ್ ಮಾಡಿ ನೋಡ್ಬೋದು. ಅಪ್ರೂವಲಿಗೆ ಹೋಗಿ ಡೀಟೇಲ್ಸ್ ಸರಿ ಇದ್ದಲ್ಲಿ ಅಪ್ರೂವ್ಡ್ ಅಂತ ಸೇವ್ ಕೊಟ್ಟರೆ ಮೆಟೀರಿಯಲ್ ಇನ್ವೆಂಟರಿ ಫೈನಲ್ ಆಗಿ ಸೇವ್ ಆಗಿ ಅಪ್ರೂವ್ಡ್ ಕಾಪಿ ಡೌನ್ಲೋಡ್ ಆಗುತ್ತೆ.